ಹಾಯ್ ಅಮ್ಮೋ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ರಿ ನೀವು ಬಂಗಾರ ನೋಡ್ರಿ ಉತ್ತರ ಕರ್ನಾಟಕ ಮಂದಿನಿ ಎಲ್ಲ ಬೇರೆ ಯಾರು ನೋಡಕತ್ತಿದ್ರಿ ಅಂದ್ರೆ ನನ್ನ ವಿಡಿಯೋ ನೀವು ಬಂಗಾರ ವಜ್ರ ಎಲ್ಲಾನು ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋ ಒಳಗೆ ನೀವೆಲ್ಲರೂ ನಂಗೆ ಎಷ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿರಿ, ಮೆಸೇಜ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲದಕ್ಕೂ ದೊಡ್ಡ ಥ್ಯಾಂಕ್ಸ್. ಅದಾದ್ಮೇಲೆ ಇತ್ತೀಚೆಗೆ ಒಂದು ವಿಡಿಯೋ ನೋಡಕತ್ತಿದ್ನೆ. ಏನಂದ್ರ ಅದ್ರೊಳಗೆ ಡಾಕ್ಟರ್ ಮಾತಾಡಕತ್ತಿದ್ರು. ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವ್ದಾರ ಹಾಸ್ಪಿಟ್ಲಿಗೆ ಹೋದ್ರ ಹೊರಗೆ ಚಪ್ಪಲಿ ಬಿಟ್ಟು ದೇವ್ರ ತರ ಡಾಕ್ಟರ್ಗೆ ನಮಸ್ಕಾರ ಮಾಡಿ ದೇವಸ್ಥಾನ ದೇವ್ರು ಅನ್ನೋ ತರ ಟ್ರೀಟ್ ಮಾಡ್ತಾರಂತ ಅವ್ರು ಮಾತಾಡಿದ್ ನೋಡಿ ನಂಗೆ ನಿಜ ಅನಿಸ್ತು. ನಾನು ನೋಡಿನಿ ನಮ್ ಕಡೆ ಡಾಕ್ಟರ್ಗೆ ಮಂದಿ ಹೆಂಗ್ ಟ್ರೀಟ್ ಮಾಡ್ತಾರ ಅಂತೇಳಿ ಅದ್ ನೋಡಿ ನಂಗೂ ಒಂದ್ ಸ್ವಲ್ಪ ಶೇರ್ ಮಾಡ್ಬೇಕು ಅನ್ನಿಸ್ತು ವಿಡಿಯೋದಾಗ, ಹಂಗಾಗಿ ಮಾಡಿದೆ. ಆಮೇಲೆ ನೋಡ್ರಿ ಇವತ್ತ ಸಂಡೇ ಸಂಜೆ ಕಡೆ ಶಾಪಿಂಗ್ ಅಂತ ಬಂದಿವೆ. ಆಮೇಲೆ ನಿಮ್ಗೆ ಈ ವಿಡಿಯೋ ಮಾಡಿದ ಮೇನ್ ಉದ್ದೇಶ ಅಂದ್ರೆ ಇಲ್ಲಿ ನೋಡ್ರಿ, ಇದು ಶಾಪಿಂಗ್ ಮಾಲ್ ಈ ರೀತಿ ಅದ. ಇಲ್ಲಿ ಕೆನಡಾದಾಗೆಲ್ಲ ಶಾಪಿಂಗ್ ಮಾಲ್ ಹಿಂಗಿರ್ತಾವ, ನಮ್ಮಲ್ಲೆಲ್ಲ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವಲ್ಲ, ಇಲ್ಲಿ ಹಂಗಿರಲ್ಲ, ಭಾಳ ಕಮ್ಮಿ ದೊಡ್ಡ ಬಿಲ್ಡಿಂಗ್ ಇರೋದು. ನಾವು ಫಸ್ಟ್ ಮೈಕಲ್ ಕೋರ್ಸಿಗೆ ಹೋದ್ವಿ. ಇವತ್ತು ಹೋಗಿದ್ದು ಬ್ಲ್ಯಾಕ್ ಫ್ರೈಡೆ ಎಲ್ಲ ಚಲೋ ಡೀಲ್ ಇರ್ತದ. ವಿನಯ್ಗೆ ಒಂದು ವಾಚ್ ತೊಗೋಬೇಕಿತ್ತು ಅಂತ ಹೋಗಿದ್ವಿ. ಆಮೇಲೆ ನನಗೆ ಬ್ಯಾಗ್ಸ್ ತೊಗೊಳೋದಿತ್ತು. ಈ ಬ್ಯಾಗ್ ವಿನಯ್ಗೆ ಇಷ್ಟ ಆಯಿತು, ನನಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಯಾವಾಗಾರ ಶಾಪಿಂಗ್ ಮಾಡಬೇಕು ಅಂತ ಹೋಗಿರ್ತೀವಿ ನೋಡ್ರಿ, ಅವಾಗ ನನಗೆ ಕರೆಕ್ಟಾಗಿ ಏನೂ ಸಾಮಾನು ಸಿಗೋದೇ ಇಲ್ಲ. ಇವತ್ತು ಹಾಗೆ ಆಯಿತು. ವಿನಯ್ ಇಷ್ಟು ಕಡೆ ವಾಚ್ ನೋಡಿದ್ರು, ಅವ್ರಿಗೆ ವಾಚ್ ಇಷ್ಟ ಆಗಲಿಲ್ಲ. ಇಲ್ಲಿ ನೋಡ್ರಿ ನಾ ಹಾಕೊಂಡಿನಿ, ನಂಗೂ ಯಾಕೋ ಅದೇನೋ ಮನಸ್ಸೇ ಬರಲಿಲ್ಲ ತೊಗೋಬೇಕಂತ. ಒಂದೊಂದು ದಿನ ಸುಮ್ಮನೆ ಹೋಗಿರ್ತೀವಿ ಹೊರಗೆ ತಿರುಗಾಡಿ ಬರಕ್ಕೆ, ಸಿಕ್ಕಂಗೆ ಶಾಪಿಂಗ್ ಮಾಡ್ಕೊಂಡು ಬಂದಿರ್ತೀವಿ. ಇವತ್ತು ಹಾಗೆ ಆಯ್ತು ನಮಗೆ. ವಾಚ್ ಬ್ಯಾಗ್ ತೊಗೊಳಮಂತ ಹೋಗಿದ್ವಿ. ಆದ್ರೆ ವಿನಯ್ಗೆ ಒಂದು ಚಲೋ ಡೀಲ್ ಒಳಗೆ ವಿಂಟರ್ ಜಾಕೆಟ್ ಸಿಕ್ಕುವ, ಅವು ತೊಗೊಂಡ್ವಿ. ಆಮೇಲೆ ಇಲ್ಲಿ ನೋಡ್ರಿ ಗೆಸ್ ಸ್ಟೋರ್ ಮುಂದೆ ಈ ರೀತಿ ಕ್ಯೂ ಅದ. ಇಲ್ಲಿ ಹಿಂಗೆ ಕ್ರಿಸ್ಮಸ್ ಟೈಮು ಬ್ಲ್ಯಾಕ್ ಫ್ರೈಡೆ ಟೈಮಿಗೆ ಯಾವ್ದಾರ ಸ್ಟೋರಿಗೆ ಹೋಗ್ಬೇಕಂದ್ರೆ ದೇವ್ರ ಗುಡಿಯಾಗ ದೇವ್ರ ನೋಡಕ್ ಹೋದಂಗ ಕ್ಯೂ ಹಚ್ಚಿ ಹೋಗ್ಬೇಕಾ. ಆಮೇಲೆ ಸ್ನೋನು ಬರಕತ್ತಿತ್ತು ಸಂಜೆ ಕಡೆ. ಈಗ ಬರೀ 5:30 ಟೈಮ್, ಇಷ್ಟು ಕತ್ಲಾಗೈತಿ. ಗೆಸ್ಟ್ ಒಳಗೆ ಹೋದ್ವಿ, 10 ನಿಮಿಷ ಕ್ಯೂ ಹಚ್ಚಿ ಹೋದ್ರ ನಂಗೆ ಒಳಗೆ ಹೋಗಿಂದ ಏನು ಕಲೆಕ್ಷನ್ ಅದ ಅಂತಾನೆ ಅನಿಸ್ಲಿಲ್ಲ. ನಂಗೆ ಏನೋ ಒಟ್ಟ ನೋಡಿದ್ರೆ ಇಷ್ಟಾನೇ ಆಗಲಿಲ್ಲ. ನಂಗೆ ಒಂದು ಸಾಮಾನು ನೋಡಿದ ತಕ್ಷಣ ಟಕ್ಕತ್ ಇಷ್ಟ ಆಗ್ಬಿಡ್ಬೇಕು, ಅಂದ್ರೆ ತೋತಿನ ಇಲ್ಲಂದ್ರೆ ತೋಳ. ನನ್ನೇನು ಅವಾಗಿಂದ ನಮಗೆ ಸುಸ್ತಾಗ್ಯದ, ಮನೆಗೆ ಹೋಗೋ ಮನಕತ್ತಿದ್ಲ. ಹಾಗೆ ವಾಪಸ್ ಮನೆಗೆ ಬಂದ್ವಿ. ಬಾಯ್.